ಕಳಸಾ ಕೆಚ್ಚಲ್ಲಿ ತಾರಿಯರು ನ್ಯೂಸ್ ಆರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ತಾರಿಯರ ದಂಡು ಈಗಾಗಲೇ ಸಿದ್ಧವಾಗ್ತಾ ಇದೆ ನಾಳೆಯ ಹೋರಾಟದ ರೂಪುರೇಷೆಯೊಂದಿಗೆ. ಹುಬ್ಬಳ್ಳಿಯಿಂದ ನೇರವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ನಟಿ ಶ್ರುತಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಶ್ರುತಿ ಅವರೇ, ಒಂದು ದೊಡ್ಡ ಬಳಗ, ಸ್ಯಾಂಡಲ್ವುಡ್ನ ಬಳಗ ಈಗ ಹುಬ್ಬಳ್ಳಿಗೆ ತೆರಳಿರುವಂತಹದ್ದು ಕಳಸಾ ಬಂಡೂರಿ ಯೋಜನೆಗೆ ತಮ್ಮ ಸಾಥನ್ನ ನೀಡೋದಕ್ಕೆ. ನಿಜವಾಗಿಯೂ ಅಲ್ಲಿ ಕುಡಿಯುವ ನೀರಿಗೂ ಕೂಡ ಹೋರಾಟವನ್ನ ಮಾಡಬೇಕಾದಂತಹ ದುಸ್ಥಿತಿ ಈಗ ಎದುರಾಗಿದೆ. 20 ವರ್ಷಗಳಿಂದ ಹೋರಾಟ ನಡೆಸ್ತಾ ಇದ್ರು, ಒಂದು ತಾರ್ಕಿಕ ಅಂತ್ಯ ಇದಕ್ಕೆ ಸಿಕ್ಕಿಲ್ಲ. ಸೊ ಯಾವ ರೀತಿಯ ಸಿದ್ಧತೆಗಳು ನಿಮ್ಮ ಒಂದು ಸ್ಯಾಂಡಲ್ವುಡ್ ತಂಡದಿಂದ ಆಗಿದೆ ನಾಳೆಯ ಒಂದು ಪ್ರತಿಭಟನೆಗೆ? ನೀವೆಲ್ಲರೂ ನೋಡಿರೋ ಹಾಗೆ ಬಹಳ ದಿವಸಗಳಿಂದ ಎಲ್ಲ ಕಲಾವಿದರಿಗೂ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನಾನು ನಿಮ್ಮನ್ನ ಮತ್ತೆ ಸಂಪರ್ಕಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿ ಯಾವ ರೀತಿಯ ಸಿದ್ಧತೆಗಳು ನಡೆಸಿಕೊಳ್ಳಲಾಗ್ತಾ ಇದೆ, ನಾಳೆಯ ರೂಪುರೇಷೆಯ ಕುರಿತಾಗಿ ಶ್ರುತಿ ಅವರು ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಆದರೆ ಮತ್ತೊಮ್ಮೆ ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಶ್ರುತಿ ಅವರೇ, ನಿಮಗೆ ನಮ್ಮ ಧ್ವನಿ ಕೇಳ್ತಾ ಇದ್ರೆ ಯಾವ ರೀತಿಯ ರೂಪುರೇಷೆ ಇದೆ ನಾಳೆಯ ಒಂದು ಪ್ರತಿಭಟನೆಗೆ? ಅದೇ ಭಾವನಾ ಅವರೇ, ಈಗಾಗಲೇ ನೀವೆಲ್ಲರೂ ನೋಡಿರೋ ಹಾಗೆ ಚಿತ್ರರಂಗದ ಹಲವಾರು ಹಿರಿಯ ಕಲಾವಿದರು ಇಲ್ಲಿಗೆ ಬಂದಿದ್ದಾರೆ. ಚಿತ್ರರಂಗದಲ್ಲಿರುವಂತಹ ಪ್ರತಿಯೊಬ್ಬ ಕಲಾವಿದರಿಗಾಗಿರಲಿ, ನಿರ್ದೇಶಕರಾಗಿರಲಿ, ತಂತ್ರಜ್ಞರಿಗಾಗಲಿ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು, ಅವರಿಗೆ ಬೆಂಬಲ ಕೊಡಬೇಕು ಅನ್ನುವಂಥ ಕಾಳಜಿ, ಪ್ರೀತಿ ಎಲ್ಲರಿಗೂ ಇದೆ. ಆದರೆ ಒಟ್ಟಾರೆ ಒಂದು ಇಡೀ ಚಿತ್ರರಂಗವನ್ನು ಕರ್ಕೊಂಡು ಬಂದು ಒಂದಿನ ಇಲ್ಲಿ ಹೋರಾಟದಲ್ಲಿ ಭಾಗವಹಿಸೋದು ಅಂತ ಅದು ಸಣ್ಣ ವಿಚಾರವೇನಲ್ಲ. ಯಾಕಂದರೆ ನಾವಿಲ್ಲಿ ರೈತರ ಬಗ್ಗೆ ಎಷ್ಟು ಕಾಳಜಿ ಇಟ್ಕೋಬೇಕೋ ಅಷ್ಟೇ ಕಾಳಜಿ ಚಿತ್ರೋದ್ಯಮದಲ್ಲಿರುವಂತಹ ಏನು ಕಾರ್ಮಿಕ ವರ್ಗದವ್ರ ಬಗ್ಗೆ ಕೂಡ ನಾವು ಇಟ್ಕೋಬೇಕಾಗತ್ತೆ. ಯಾವುದೇ ಒಂದು ಚಿತ್ರರಂಗನ ಬಂದ್ ಮಾಡಿ ನಾವು ಬರ್ತೀವಿ ಅಂತಂದರೆ ಅಲ್ಲಿ ನಿರ್ಮಾಪಕರನ್ನು ನೋಡಬೇಕಾಗತ್ತೆ, ಅಲ್ಲಿರುವಂತಹ ಕಾರ್ಮಿಕ ವರ್ಗದವ್ರನ್ನೂ ನಾವು ನೋಡಬೇಕಾಗತ್ತೆ, ಅವ್ರಿಗಾಗುವಂಥ ಲಾಭ ನಷ್ಟಗಳನ್ನು ಕೂಡ ನಾವು ನೋಡಬೇಕಾಗತ್ತೆ. ಹಾಗಾಗಿ ಚಿತ್ರರಂಗದವರು ಇಷ್ಟು ತಡವಾಗಿ ಬರೋದಕ್ಕೆ ಕಾರಣ. ಇನ್ನೂ ಇವತ್ತು ಹಲವಾರು ಹಿರಿಯ ಕಲಾವಿದರ ದಂಡೆ ಇಲ್ಲಿ ಬಂದಿದೆ ಪ್ರೋತ್ಸಾಹ ಮಾಡೋದಕ್ಕೆ. ಬಿ ಸರೋಜಾದೇವಿಯವರಾಗಿರ್ಬೋದು, ಭಾರತಿ ಅಮ್ಮ ಆಗಿರ್ಬೋದು, ಆಮೇಲೆ ಹೇಮಾ ಚೌಧರಿ ಅವರಾಗಿರ್ಬೋದು, ಹೀಗೆ ಹಲವಾರು ಹಿರಿಯ ಕಲಾವಿದರ ದಂಡೆ ಇಲ್ಲಿಗೆ ಬಂದಿದೆ. ನನಗೇನೋ ವೈಯಕ್ತಿಕವಾಗಿ ತುಂಬ ಸಂತೋಷ ಆಗುತ್ತೆ. ಯಾಕೆ ಅಂತ ಕೇಳಿ, ನಾನು ಈ ಉತ್ತರ ಕರ್ನಾಟಕದ ಭಾಗದವಳು. ನನ್ನ ಹುಬ್ಳಿಗೆ, ನನ್ನ ಮನೆಗೆ, ನನ್ನ ತವರಿಗೆ ಈ ಕಲಾವಿದರ ತಂಡೇ ಬರ್ತಾ ಇರೋದು ನನಗೆ ತುಂಬಾ ಸಂತೋಷ ಕೊಡ್ತಾ ಇದೆ. ಸಂತೋಷ ಒಂದು ಕಡೆ ಆದರೆ ನೋವು ಇನ್ನೊಂದು ಕಡೆ. ನನ್ನ ಬಾಲ್ಯವನ್ನು, ನನ್ನ ವಿದ್ಯಾಭ್ಯಾಸವನ್ನು ನಾನು ಹುಬ್ಳಿಲಿ ಮಾಡಿದವಳು. ನಾನು ಸಣ್ಣ ವಯಸ್ಸಿನಿಂದ ನೋಡ್ತಾ ಇದ್ದೀನಿ ಈ ಭಾಗದ ಜನರ ಭವಣೆ. ಬಹುಶಃ ಈಗ ಶುರುವಾಗಿರುವಂತಹ ಹೋರಾಟಗಳಾಗಲಿ, ನೋವುಗಳಾಗಲಿ ಅಲ್ಲ ಈ ಉತ್ತರ ಕರ್ನಾಟಕಕ್ಕೆ. ನಾನು ಸಣ್ಣಾಕಿ ಇದ್ದಾಗಲಿಂದ ಈ ಭಾಗದ ಜನಕ್ಕೆ ಒಂದಲ್ಲ ಒಂದು ರೀತಿ ಕೊರತೆಗಳನ್ನ ನಾವು ನೋಡಿದ್ದೀವಿ. ಮೊದಲೆಲ್ಲ ನಾವು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಬಹಳ ಕಷ್ಟಪಡ್ತಾ ಇದ್ವಿ. ಯಾಕಂದರೆ ಸರಿಯಾದ ರೋಡ್ಗಳೇ ಇರಲಿಲ್ಲ, ನಮಗೆ ಕುಡಿಯೋಕೆ ನೀರು ಬಿಡಿ. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ತಾಂತ್ರಿಕ ತೊಂದರೆಯಿಂದಾಗಿ ಶ್ರುತಿ ಅವ್ರನ್ನ ಸಂಪರ್ಕಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ಅವ್ರು ಹೇಳ್ತಾ ಇದ್ರು, ಬವಣೆ ಇವತ್ತು ನೆನ್ನೆಯದ್ದಲ್ಲ, ಈ ಹಿಂದೆಯಿಂದಲೂ ನಾನೂ ಕಣ್ಣಾರೆ ನೋಡಿಕೊಂಡು ಅಲ್ಲೇ ಬದುಕಿದ್ದವಳು, ಹಾಗಾಗಿ ಅಲ್ಲಿನ ನೋವು ಏನು ಅಂತ ನನಗೆ ಗೊತ್ತು ಅಂತ. ಮಂಗಳ ಅವರೇ, 20 ವರ್ಷಗಳ ಹೋರಾಟ, ಒಂದು ನ್ಯಾಯಪೀಠ ರಚನೆ ಆದರೆ 3 ವರ್ಷದಲ್ಲಿ ನಿರೀಕ್ಷೆ ಮಾಡಿದ್ವಿ ಒಂದು ತೀರ್ಪು ಬರುತ್ತೆ, ಅದು ಕೂಡ ಕರ್ನಾಟಕದ ಪರವಾಗಿ ಈ ಒಂದು ನ್ಯಾಯಾಧಿಕರಣದಲ್ಲಾದರೂ ತೀರ್ಪು ನಮ್ಮ ಪರವಾಗಿ ಬರುತ್ತೆ ಅಂತ. ಆದರೆ ಅದು ಇನ್ನೂ ಹೊರಬರುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತ ಆಗ್ತಾ ಇದೆ. 5 ವರ್ಷಗಳ ಆಗೋಗಿದೆ ಈಗಾಗಲೇ ನ್ಯಾಯಾಧಿಕರಣ ರಚನೆಯಾಗಿ. ಆದರೆ ನಿರಂತರ ಹೋರಾಟಗಳು ನಡೀತಾ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮದಲ್ಲದ ಸಮಸ್ಯೆ, ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅನ್ನುವಂತಹ ಸ್ಥಿತಿ ಇದೆಯಾ? ನೋಡಿ, ಬಹಳ ಸ್ಪಷ್ಟವಾಗಿ ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ಎಲ್ರಿಗೂ ಗೊತ್ತಿರೋ ಹಾಗೆ ಸುಮಾರು 2 ತಿಂಗಳಾಗ್ತಾ ಬಂತು ಹೋರಾಟ ನಡೀತಾ ಇದ್ದು. ಆಗಲೇ ಚೇತನ್ ಅವ್ರು ಹೇಳಿರ್ಬೋದು ಅಥವಾ ನರಸಿಂಹಪ್ಪ ಸರ್ ಹೇಳಿರ್ಬೋದು, ಇದು ಸುಮಾರು ವರ್ಷಗಳ ಒಂದು ಹಿನ್ನೆಲೆಯನ್ನು ಹೊಂದಿದೆ ಈ ಹೋರಾಟ. ವಿಶೇಷವಾಗಿ ಸುಮಾರು 52 ಕಿಲೋಮೀಟರ್, ನಾನು ಇದನ್ನು ನದಿ ಬಗ್ಗೆ ಹೇಳಬೇಕು ಅಂದರೆ 52 ಕಿಲೋಮೀಟರ್ ಅದು ಗೋವಾದಲ್ಲಿ ಹರಿಯುತ್ತೆ, 32 ಕಿಲೋಮೀಟರ್ ಕರ್ನಾಟಕದಲ್ಲಿ. ಆದರೆ ಉಗಮ ಸ್ಥಾನ ಕರ್ನಾಟಕ. ಅದಕ್ಕೆ ಈ ಮಹದಾಯಿ ನದಿಯ ನೀರನ್ನು ಪಡ್ಕೋಬೇಕು ಅನ್ನುವಂತಹ ಒಂದು ಏನು ಹಕ್ಕಿನ ಮಾತನಾಡ್ತೀವಿ ನಾವು, ಅದು ಆವಾಗಲೇ ಗೊತ್ತಿತ್ತು. ಈ ರೀತಿಯ ಒಂದು ಸಮಸ್ಯೆಗಳು ಆವಾಗಲೂ ಕೂಡ ಇದ್ದವು ನೀರಿಗಾಗಿ. ಅದಕ್ಕಾಗಿಯೇ ಅವ್ರು ಹೇಳಿದಾಗೆ ರಾಣೆಯವ್ರ ಜೊತೆಗೆ SR ಬೊಮ್ಮಾಯಿ ಅವ್ರ ಸಮಯದಲ್ಲೇ ಒಂದು ಒಪ್ಪಂದ ಮಾಡ್ಕೊಂಡಿದ್ರು. ಆ 45 TMC ನೀರು ನಮಗೇನು ಬಿಟ್ಕೊಡ್ತಿರಲ್ಲ, ಆ ನೀರನ್ನು ನಾವು
ನಮಗೆ ಬಳಸ್ಕೊಳ್ತೀವಿ, ಅದರಿಂದ ಉತ್ಪತ್ತಿ ಆಗುವಂಥ ಏನು ಎಲೆಕ್ಟ್ರಿಸಿಟಿ ಅದನ್ನು ತಾವು ಬಳಸ್ಕೊಳ್ಳಿ ಅಂತ ಹೇಳಿದರು. ಅದು ಒಪ್ಪಂದ ಆಗಿತ್ತು. ಮತ್ತೆ ಏನೋ ಅದರ ಮಧ್ಯದಲ್ಲಿ ದೊಡ್ಡ ರಾಜಕೀಯ ದೊಂಬರಾಟ ನಡೆದು ಬಹುಶಃ ಅದೇನೇ, ಇನ್ನೇನು ಕಾರಣ ಇರೋಕ್ಕೆ ಸಾಧ್ಯ ಇಲ್ಲ. ಅವರು ಒಪ್ಪಿದ್ದಂಥವರು ಒಂದೇ ಸಲಕ್ಕೆ ಅದನ್ನ ತೀರ್ಮಾನ ಹಿಂದೆ ತಗೊಳ್ತಾರೆ. ಅದಕ್ಕೆ ಕಾರಣಗಳು ರಾಜಕೀಯವಾಗಿ ಬೇಕಾದಷ್ಟು ಇರ್ಬೋದು, ತಮಗೂ ಗೊತ್ತಿರುತ್ತೆ ಒಳಹೊರಗುಗಳು ಏನೇನು ನಡೀತಾ ಇರುತ್ತೆ ಅಂತ. ಆವಾಗಿಂದ ಇದು ನೆನೆಗುದಿಗೆ ಬಿದ್ದಿರುವಂತಹ ವಿಚಾರ ಇವತ್ತಿಗೆ ಈ ಮಟ್ಟದ ಒಂದು ಹೋರಾಟಕ್ಕೆ ಇದು ನಾಂದಿ ಆಗಿದೆ ಅಂತಂದರೆ, ನಾನು ಕೂಡ ಮೊನ್ನೆ ನರಗುಂದ್ ಮತ್ತು ನವಲಗುಂದಕ್ಕೆ ಹೋಗಿ ಬಂದೆ. ಬಹುಶಃ ನೀವು ಅಲ್ಲಿ ಪರಿಸ್ಥಿತಿಯನ್ನು ನೀವು ನೋಡಿದ್ರಿ ಅಂತಂದರೆ ನಿಮಗೆ ನಿಜವಾಗ್ಲೂ ಕೂಡ ಹೊಟ್ಟೆ ಉರಿಯುತ್ತೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಹೋರಾಟದ ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು ಉತ್ತರ ಕರ್ನಾಟಕವನ್ನು. ನೀವು ಏಕೀಕರಣದಿಂದ ನೋಡಿ, ಉತ್ತರ ಕರ್ನಾಟಕದವರೇ ಮೊದಲಿಗರು ಏಕೀಕರಣದ ಹೋರಾಟದಲ್ಲೂ ಕೂಡ ಏಕೀಕರಣ ಆಗಬೇಕು ಅನ್ನುವಂಥ ಒಂದು ಏನು ಛಲವನ್ನು ಇಟ್ಕೊಂಡು ಹೋರಾಟ ಪ್ರಾರಂಭ ಮಾಡಿದವರೇ ಉತ್ತರ ಕರ್ನಾಟಕದವರು. ನಂತರ ಎಲ್ಲರೂ ಕೂಡ ಸೇರಿಕೊಂಡು ನಾವು ಒಂದು ಏಕೀಕೃತ ಕರ್ನಾಟಕವನ್ನು ಪಡ್ಕೊಂಡ್ವಿ. ಯಾವತ್ತೂ ಕೂಡ ಉತ್ತರ ಕರ್ನಾಟಕದವರು ಅಖಂಡ ಕರ್ನಾಟಕದ ಕನಸನ್ನು ಕಾಣ್ತಾರೆ. ಮತ್ತು ಪ್ರತಿಯೊಂದು ಇದರಲ್ಲೂ ಕೂಡ ನಾವೆಲ್ಲರೂ ಕೂಡ ಕರ್ನಾಟಕದವರು ಒಂದು ಅನ್ನುವಂಥ ಭಾವ. ಇಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಇದು ಕರ್ನಾಟಕದ ಹಕ್ಕು. ಮಹದಾಯಿ ನದಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಅದರಲ್ಲೂ ವಿಶೇಷವಾಗಿ ನೀವು ಹೇಳಿದ್ರಿ, ಈಗ 2010ರಲ್ಲಿ ಆ ಟ್ರಿಬ್ಯುನಲನ್ನು ರಚನೆ ಮಾಡಿದರು. 3 ವರ್ಷದೊಳಗೆ ನಮಗೆ ತೀರ್ಪು ಬರಬೇಕಿತ್ತು. ಆದರೆ ಅದು ಕಾರಣಾಂತರಗಳಿಂದ ಮುಂದೆ ಹೋಗ್ತಾ ಹೊತ್ತು ಇವ್ರಿಗೂ ಕೂಡ ಇಚ್ಛಾಶಕ್ತಿಯ ಕೊರತೆ. ಇವರು ಕೂಡ ಪ್ರೆಷರೈಸ್ ಮಾಡಬೇಕು, ಕೇಳ್ತಾ ಇರಬೇಕು ಏನಾಯಿತು ಅಂತ. ನೀವು ಯಾವುದೇ ಒಂದು ವಿಷಯವನ್ನು ಈಗ ಒಂದು ಸಾಮಾನ್ಯವಾಗಿ ಒಂದು ನಾವು ಬಟ್ಟೆ ಹೊಲಿಯಕ್ಕೆ ಹಾಕಿದ್ರೇ ಫಾಲೋ ಅಪ್ ಮಾಡಬೇಕು ಟೇಲರ್ನ, ಆಯ್ತಾ ಅಂತ. ಆ ರೀತಿ ಫಾಲೋ ಅಪ್ ನೀವು ಯಾವುದೇ ಒಂದು ಯೋಜನೆಗಳನ್ನು ಮಾಡುವಾಗ ಅಥವಾ ಯೋಜನೆಗಳನ್ನು ಬೇಡುವಾಗ ಇರುವಂಥ ಒಂದು ಇವ್ರಿಗೇನು ಆತುರತೆ ಇರುತ್ತಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಇವರಿಗೆ ಅದು ಸಡಿಲವಾಗಿ ಹೋಗ್ಬಿಡುತ್ತೆ. ಎಂಥ ದುರಾದೃಷ್ಟ ಅಂತ ಹೇಳಿದ್ರೆ, ಮತ ಕೇಳುವಾಗ ಇರುವಂತಹ ಆ ಕಾಳಜಿ, ಆ ಭಯ, ಆ ಆತಂಕ, ಆ ಒಂದು ನಿರೀಕ್ಷೆ ನೀರನ್ನು ಒದಗಿಸುವಾಗ ರಾಜಕಾರಣಿಗಳಿಗೆ ಇರಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಜ್ವಲಂತ ಸಾಕ್ಷಿ ಅಂತ ಅನ್ಸುತ್ತೆ. ಈ ಕುರಿತಾಗಿ ಚರ್ಚೆಯನ್ನು ಮುಂದುವರಿಸ್ತೀನಿ. ಸೊ ವೀಕ್ಷಕರೇ, 20 ವರ್ಷಗಳ ಹೋರಾಟ, ಆದರೆ ಈ ಬಾರಿ ಅಂತಿಮ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗ್ತೀವಿ ಅಂತ ರೈತರು ನಿರ್ಧಾರ ಮಾಡಿದ್ದಾರೆ, ವಿದ್ಯಾರ್ಥಿಗಳು ನಿರ್ಧಾರ ಮಾಡಿದ್ದಾರೆ. ಬೀದಿಗಿಳಿದು ಪ್ರತಿದಿನ ಪ್ರತಿ ಕ್ಷಣ ಹೋರಾಟದಲ್ಲಿ ಮಗ್ನರಾಗಿದ್ದಾರೆ. ಈಗ ಸ್ಯಾಂಡಲ್ವುಡ್ ಮಂದಿ ಕೂಡ ಸಾಥ್ ನೀಡ್ತಾ ಇರುವಂತಹದ್ದು. ನಾಳೆ ಬೃಹತ್ ಪ್ರಮಾಣದಲ್ಲಿ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ ಸ್ಯಾಂಡಲ್ವುಡ್. ಹಾಗಾದ್ರೆ ಯಾವ ರೀತಿಯ ಒತ್ತಡ ರಾಜಕೀಯವಾಗಿ ಬರಬೇಕಾಗಿದೆ, ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಎಲ್ಲಿ ಎದ್ದು ಕಾಣ್ತಾ ಇದೆ, ಎಲ್ಲದರ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಕಳಸಾ ಕಿಚ್ಚಲ್ಲಿ ತಾರಿಯರು ನ್ಯೂಸ್ ಅವರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಕಳಸಾ ಬಂಡೂರಿ ಯೋಜನೆಗೆ ಒಂದು ತಾರ್ಕಿಕ ಅಂತ್ಯಕ್ಕೋಸ್ಕರ ಅಲ್ಲಿನ ರೈತರು ನಿರಂತರ ಹೋರಾಟವನ್ನು ನಡೆಸ್ತಾ ಇದ್ದಾರೆ. 58 ದಿನಗಳಿಗೆ ಈಗ 58 ದಿನಗಳನ್ನು ಪೂರೈಸ್ತಾ ಇದೆ. ಆದರೆ ರೈತರ ಹುಮ್ಮಸ್ಸು ಮಾತ್ರ ಕುಂದಿಲ್ಲ. ರಾಜಕೀಯ ನಾಯಕರು ಇದ್ರ ಬಗ್ಗೆ ಹಿತಾಸಕ್ತಿ ವಹಿಸದೇ ಇದ್ರು ನಾವು ಅವರನ್ನ ಬಡಿದು ಎಬ್ಬಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅನ್ನೋದು ರೈತರ ಮಾತು. ಸ್ಯಾಂಡಲ್ವುಡ್ ಮಂದಿ ಕೂಡ ಅಲ್ಲಿನ ರೈತರ ನೋವಿಗೆ ಸ್ಪಂದಿಸೋದಕ್ಕೆ ಹುಬ್ಬಳ್ಳಿಯಲ್ಲಿ ಈಗ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಚೇತನ್, ಈ ಹಿಂದಿನಿಂದಲೂ ಕೂಡ ಈ ಕ್ಷಣದವರೆಗಿನ ಹೋರಾಟದ ಹಾದಿಯನ್ನ ನಾವು ನೋಡ್ತಾ ಬರ್ತಾ ಇದ್ರೆ, ರಾಜಕೀಯ ಹಿತಾಸಕ್ತಿ ಒಂದು ಇದ್ದಿದ್ರೆ ಬಹುಶಃ 20 ವರ್ಷಗಳು ಹೋರಾಟ ನಡೆಸಬೇಕಾದ ಅವಶ್ಯಕತೆ ಇರಲಿಲ್ವಾ ಕುಡಿಯುವ ನೀರಿಗಾಗಿ? ಹೌದು, ಇದು ಒಂದು ಪಕ್ಷದ ಸಮಸ್ಯೆ ಅಲ್ಲ, ಇದು ಮಲ್ಟಿಪಲ್ ಪಕ್ಷದ ಸಮಸ್ಯೆ. ಒಂದು, ನಾವು ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ನೋಡಿದಾಗ, ಕಾವೇರಿ ಡಿಸ್ಪ್ಯೂಟ್ ನೋಡಿದಾಗ ಕೆಲವು ಸಲ ನಾವೇನಾಗ್ಬಿಡುತ್ತೆ ಅಂತ ನಮ್ಮ ಕರ್ನಾಟಕ ಅವ್ರ ತಮಿಳ್ನಾಡು ಅಥವಾ ನಮ್ಮ ಕರ್ನಾಟಕ ಅವ್ರ ಗೋವಾ ಅಂತ ಆಗುತ್ತೆ. ನಾವು ಅದನ್ನು ನೋಡೋಕ್ಕಿಂತ ಯಾರಿಗೆ ಸಮಸ್ಯೆ ಆಗ್ತಾಯಿದೆ ಅದನ್ನು ನಾವು ನೋಡೋದು ಮುಖ್ಯ. ಈ ಸ್ಥಿತಿಯಲ್ಲಿ ಯಾರಿಗೆ ಸಮಸ್ಯೆ ಆಗ್ತಾಯಿದೆ ಅಂದರೆ ನಮ್ಮ ಕರ್ನಾಟಕದ ರೈತರಿಗೆ, ಕರ್ನಾಟಕದಲ್ಲಿರೋ ಗದಗಲ್ಲಾಗಿರ್ಬೋದು, ಧಾರವಾಡಲಾಗಿರ್ಬೋದು, ಬೆಳಗಾಂಲಾಗಿರೋ ಜನರಿಗೆ. ಅದ್ರ ಜೊತೆ ನಾವು ಏನು ಮಾಡಬಹುದು ಅಂದರೆ ಮುಖ್ಯವಾಗಿ ಇವಾಗಲೇ ಚೀಫ್ ಮಿನಿಸ್ಟರ್ ಇದು ಇಂಟರ್ಸ್ಟೇಟ್ ಇಶ್ಯೂ ಆಗಿರೋದ್ರಿಂದ ಸೆಂಟ್ರಲ್ ಮಿನಿಸ್ಟ್ರಿ ಅದನ್ನು ಡಿಸೈಡ್ ಮಾಡುತ್ತೆ. ಆಗಲೇ ಮುಖ್ಯಮಂತ್ರಿ ಅವರು ಒಂದು ಡೆಲಿಗೇಷನ್ ಕಳಿಸಿದಾರಲ್ಲಿ, ಆದರೆ ಮೋದಿಯಿಂದ ನೆಗೆಟಿವ್ ರೆಸ್ಪಾನ್ಸ್ ಬಂದಿದೆ. ಆ ನೆಗೆಟಿವ್ ರೆಸ್ಪಾನ್ಸ್ ಬಂದಿರೋದ್ರಿಂದ ಇದು ದೊಡ್ಡ ಸಮಸ್ಯೆ ಆಗ್ತಾಯಿದೆ. ನಾವು ಏನು ಕೇಳಬೇಕು ಅಂದರೆ ನಮ್ಮ ಕರ್ನಾಟಕದಲ್ಲಿರೋರು, ಧಾರವಾಡದಲ್ಲಿರೋ ಪ್ರಹ್ಲಾದ್ ಜೋಶಿಯವರಾಗಿರ್ಬೋದು ಅಥವಾ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯವರಾಗಿರ್ಬೋದು, ಪ್ರಭಾಕರ್ ಕೋರೆ, ಇವರೆಲ್ಲ BJP ಅವರಿಂದ ಇದು ಮುಂದೆ ಬರಬೇಕು, ಅವ್ರು ಸಪೋರ್ಟ್ ಮಾಡಬೇಕು, ಅವ್ರು ಮಾತಾಡಬೇಕು. ಯಾಕಂದರೆ ಅವ್ರು ಮಾತಾಡ್ತಾ ಇದ್ದರೆ ಇದು ಸೆಂಟ್ರಲ್ ಸಪೋರ್ಟ್ ಬರೋಲ್ಲ. ಯಾಕಂದರೆ ಗೋವಾ ಆಗಲೇ BJP ಕಂಟ್ರೋಲ್ನಲ್ಲಿದೆ, ಮನೋಹರ್ ಪರಿಕರ್ ಆಗಲಿ ಡಿಫೆನ್ಸ್ ಮಿನಿಸ್ಟರ್ ಆಗಿದೆ, ಇದೆಲ್ಲ ಇಂಟರ್ ಕನೆಕ್ಷನ್ಸ್ ಇದೆ. ಆಮೇಲೆ ನನಗೆ ಇನ್ನೊಂದು ಏನು ಅನ್ಯೂಶುವಲ್ ಅನಿಸುತ್ತೆ ಅಂದರೆ, ಇದೇ BJP ಪಾರ್ಟಿ ಇಂಟರ್ ಲಿಂಕಿಂಗ್ ಆಫ್ ರಿವರ್ಸ್ ಬಗ್ಗೆ ಭಾಳ
2014ರಲ್ಲಿ ಭಾಳ ಜೋರಾಗಿ ಮಾತಾಡಿದರು. ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಅವ್ರ ಪ್ಲ್ಯಾನು 5.6 lakh crores-ಇಂದ 8 ಲಕ್ಷ ಕೋಟಿ ಪ್ರಪೋಸಲ್ಲು. ಅದು ಭಾಳ ನೆಗೆಟಿವ್ ಪ್ರಪೋಸಲ್. ಅದು ಭಾಳ ಸಮಸ್ಯೆವಾದ ಪ್ರಪೋಸಲ್ಲು. ಅದರಲ್ಲಿ ಡಿಫಾರೆಸ್ಟೇಷನ್ ಭಾಳ ಆಗುತ್ತೆ, ಆದಿವಾಸಿಗಳು ಭಾಳ ಡಿಸ್ಪ್ಲೇಸ್ ಆಗ್ತಾರೆ, ಟ್ರೈಬಲ್ಸ್ ಡಿಸ್ಪ್ಲೇಸ್ ಆಗ್ತಾರೆ, ಅದರಿಂದ ಎಷ್ಟೋ ಎನ್ವೈರನ್ಮೆಂಟಲ್ ಸಮಸ್ಯೆಗಳಿದೆ. ಅಂಥ ಪ್ರಪೋಸಲ್ ಮಾಡಿರೋ ಪಕ್ಷ ಇವಾಗ ಕುಡಿಯೋ ನೀರು ಕೊಡ್ತಾ ಇಲ್ಲ ಅಂದರೆ ಭಾಳ ದೊಡ್ಡ ಸಮಸ್ಯೆ ಇದೆ, ಅದನ್ನು ಸರಿಪಡಿಸ್ಬೇಕು. ಎಸ್, ಖಂಡಿತ. ಶ್ರುತಿ ಅವರು ಈಗ ನಮ್ಮ ಜೊತೆ ಮತ್ತೊಮ್ಮೆ ಹುಬ್ಬಳ್ಳಿಯಿಂದ ಜಾಯ್ನ್ ಆಗಿದ್ದಾರೆ. ಶ್ರುತಿ ಅವರೇ, ನಾಳಿನ ರೂಪುರೇಷೆಗಳು ಅಂದರೆ ಒಂದು ಲೆಕ್ಕದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಕೂಡ ತಾರಿಯರ ಒಂದು ಆಗಮನ ಒಂದು ರೀತಿ ಬಲವನ್ನು ಕೊಟ್ಟಿದೆ ಅಲ್ಲಿನ ಹೋರಾಟಗಾರರಿಗೆ. ಮತ್ತೊಂದು ಲೆಕ್ಕದಲ್ಲಿ ನಾನು ಈಗಾಗಲೇ ಆರಂಭದಲ್ಲೇ ಹೇಳಿದೆ, ಗೋಕಾಕ್ ಚಳುವಳಿಯ ಇಂಪ್ಯಾಕ್ಟ್ ಈ ಬಾರಿ ಆಗುತ್ತಾ, ಈ ಬಾರಿಯ ಕಳಸಾ ಬಂಡೂರಿ ಯೋಜನೆಯ ಮೇಲೆ ಅಷ್ಟರ ಮಟ್ಟಿಗೆ ಒತ್ತಡವನ್ನು ತರೋದಕ್ಕೆ ಸಾಧ್ಯವಾ ಅನ್ನೋ ಬಹಳ ದೊಡ್ಡ ನಿರೀಕ್ಷೆ ರಾಜ್ಯದ ಜನರ ಮೇಲಿದೆ. ಖಂಡಿತ. ನಾನು ಅದಕ್ಕೆ ಉತ್ತರಿಸುವ ಮೊದಲು ನಾನು ಚೇತನ್ ಅವ್ರಿಗೆ ಹೇಳ್ತೀನಿ. ಚೇತನ್ ಅವರೇ, ನಾವೆಲ್ಲರೂ ಮಾಧ್ಯಮದಲ್ಲಿ ಕೂತು ಮಾತಾಡುವಾಗ ದಯವಿಟ್ಟು ಎಲ್ಲರಿಗೂ, ನಿಮ್ಮಿಂದ ಹಿಡಿದು ಎಲ್ಲರಿಗೂ ಕೂಡ ಆ ಪಕ್ಷ ಹೀಗೆ ಮಾಡಿದ್ರು, ಈ ಪಕ್ಷ ಹೀಗೆ ಮಾಡಿದ್ರು ಅಂತ ಯಾರು ಒಬ್ಬರ ಮೇಲೂ ಗೂಬೆ ಕೂಡಿಸೋದು ಬೇಕಾಗಿಲ್ಲ. ಈ ವಿಚಾರವನ್ನು ನಾವು ಪಕ್ಷಾತೀತವಾಗಿ ಯೋಚನೆ ಮಾಡಬೇಕಾಗಿದೆ. ಯಾರು ಏನು ಮಾಡಲಿಲ್ಲ ಅನ್ನೋದನ್ನು ಬಿಟ್ಬಿಡೋಣ, ಯಾರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಏನಾಗುತ್ತೆ ಅಂತಂದ್ರೆ, ನಾವೆಲ್ಲರೂ ಮಾಧ್ಯಮದಲ್ಲಿ ಕೂತು ಮೋದಿಯವರೇನೋ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಅನ್ನೋದನ್ನ ಒಂದು ತಪ್ಪು ಇಂಪ್ರೆಷನ್ ನೀವು ಕೊಟ್ಬಿಟ್ರೆ ಈ ಹೋರಾಟದ ಹಾದಿಯ ದಿಕ್ಕೆ ತಪ್ಪೋಗ್ಬಿಡುತ್ತೆ. ನಾವೆಲ್ರಿಗೂ ಏನ್ ಮಾಡೋಣ ಅಂತ ಹೇಳೋಣ. ಬಹುಶಃ ನೀವು ಬುದ್ಧಿವಂತರಾಗಿದ್ರೆ ಬಹುಶಃ ಎಲ್ಲ ಪಕ್ಷಗಳನ್ನು ಹೀಗೆ ಮಾಡಿ ಅಂತ ನಾವು ಕೇಳ್ಕೊಳ್ಳೋಣ. ಇದು ಪಕ್ಷಾತೀತವಾದಂತ ಒಂದು ಚರ್ಚೆ ಆಗಬೇಕು ಅನ್ನೋದು ನನ್ನ ಮನವಿ. ಹಾಗೆ ಅದರ ಹೊರತಾಗಿ ನಾನು ಮಾತಾಡಬೇಕು ಅಂದರೆ, ಇವತ್ತು ಚಿತ್ರರಂಗ ನಿಜಕ್ಕೂ ಈ ಉತ್ತರ ಕರ್ನಾಟಕದಲ್ಲಿ ಈ ರೈತರ ಜೊತೆ ಕೈ ಜೋಡಿಸಿರೋದು ನಿಜಕ್ಕೂ ಖುಷಿ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಕಾಲದಿಂದ ಹಿಡಿದು ಕನ್ನಡ ನಾಡು ನೆಲ ಜಲದ ಯಾವುದೇ ಸಮಸ್ಯೆ ಬಂದರೆ ಅದಕ್ಕೆ ಮುಂಚೂಣಿಯಲ್ಲಿ ನಿಂತವರು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು. ಬಹುಶಃ ಅವತ್ತಿನ ಗೋಕಾಕ್ ಚಳುವಳಿಯಲ್ಲಿ ರಾಜ್ಕುಮಾರ್ ಅಪ್ಪಾಜಿಯವರ ಉಪಸ್ಥಿತಿಯಿಂದ ಆ ಹೋರಾಟ ಎಷ್ಟು ದೊಡ್ಡದಾಯಿತು, ಅದರಿಂದ ಎಷ್ಟು ಒಳ್ಳೆಯ ಅನುಕೂಲ ಆಯಿತು ನಮ್ಮ ಕನ್ನಡ ನಾಡಿಗೆ ಅನ್ನೋದು ನಾವೆಲ್ಲರೂ ನೋಡಿದ್ದೀವಿ. ಇವತ್ತು ಕನ್ನಡ ಚಿತ್ರರಂಗದ ಬೆಂಬಲದಿಂದ ಮತ್ತೊಂದು ಅದನ್ನು ನೆನಪಿಸುವಂಥ ಒಂದು ದೊಡ್ಡ ಹೋರಾಟವಾಗಬೇಕು ಅನ್ನೋದು ನನ್ನ ಆಸೆ. ಬಹುಶಃ ಬೆಂಗಳೂರಲ್ಲಿರುವಂತಹ ಅಥವಾ ಉತ್ತರ ಕರ್ನಾಟಕದ ಭಾಗದಿಂದ ಆಚೆ ಬಂದಿರುವಂಥ ಎಷ್ಟೋ ಜನಕ್ಕೆ ಈ ಮಹದಾಯಿ ಯೋಜನೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ನಾನು ಹೋರಾಟ ಮಾಡಿ ಖಾನಾಪುರದಕ್ಕೆ ಹೋರಾಟಕ್ಕೆ ಹೋಗಿದ್ದೆ ನಾನು. ಯಾಕಂದರೆ ನಮ್ಮ ಮಹದಾಯಿ ಹುಟ್ಟೋದೇ ಖಾನಾಪುರ ತಾಲೂಕಿನಲ್ಲಿ. ಅಲ್ಲಿ ಒಂದು ಹೋರಾಟದಲ್ಲಿ ಭಾಗವಹಿಸಿ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿನವ್ರು ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾ ಇದ್ರು, ಗೋವಾದವ್ರು ನಾನು ಸುಮ್ಮನೆ ನೀರು ಬಿಟ್ಬಿಡಿ ಅಂದರೆ ಬಿಟ್ಬಿಡ್ತಾರ? ಅಲ್ಲಿರುವಂತಹ ಮುಖ್ಯಮಂತ್ರಿಗೆ ಜನ ಕಲ್ಲಲ್ಲಿ ಹೊಡೆಯಲ್ವಾ? ಅವ್ರ ನೀರನ್ನ ನಾವು ಹೆಂಗ್ರಿ ಕೇಳೋಕ್ಕಾಗತ್ತೆ ಅಂದರು. ಅಂದರೆ ನಮ್ಮಲ್ಲಿ ಕರ್ನಾಟಕದಲ್ಲಿರುವ ಎಷ್ಟೋ ಜನಕ್ಕೆ ಮಹದಾಯಿ ಹುಟ್ಟೋದೇ ಕರ್ನಾಟಕದಲ್ಲಿ 35 ಕಿಲೋಮೀಟರ್ ಹರಿದೋಗ್ತಾಳೆ. ಅದು ಸುಮಾರು ಒಂದು 200 TMC ಅಷ್ಟು ನೀರು ವೇಸ್ಟ್ ಆಗಿ ಸಮುದ್ರ ಸೇರ್ತಾ ಇದೆ ಅನ್ನುವ ಕಲ್ಪನೆನೇ ಇಲ್ಲ. ಹಾಗಾಗಿ ಬಹುಶಃ ಇಡೀ ಈ ಕರ್ನಾಟಕ ಈ ಒಂದು ಕಳಸಾ ಬಂಡೂರಿ ಹೋರಾಟವನ್ನ ನಮ್ಮ ಹೋರಾಟ ಅಥವಾ ಇದೇನೋ ಸಾಧ್ಯವಾಗತ್ತೆ ಅನ್ನೋ ಕಲ್ಪನೆಯಲ್ಲೇ ಕೂಡ ಕೆಲವು ಜನ ಇಲ್ವೇ ಇಲ್ಲ. ಅದು ನೋಡಿ ನನಗೆ ತುಂಬಾನೇ ನೋವಾಯಿತು. ಬಹುಶಃ ಭಾವನಾ ಅವರೇ, ನಾವೆಲ್ಲರೂ ಬೆಂಗಳೂರಲ್ಲಿ ಕೂತ್ಕೊಂಡು ಮಾತಾಡೋದು ಬೇರೆ, ಇಲ್ಲಿ ವಸ್ತುಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಕರಳು ಹಿಂಡೋಗ್ಬಿಡುತ್ತೆ. ನಾವೆಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಿ, ಈಗ ಬರ್ತಾ ಇರೋ ಗೌರಿ ಗಣೇಶ ಹಬ್ಬನೂ ಮಾಡ್ತೀವಿ ಇಡೀ ಕರ್ನಾಟಕದಲ್ಲಿ. ಆದರೆ ಈ ಉತ್ತರ ಕರ್ನಾಟಕದ ಪರಿಸ್ಥಿತಿ ಗೊತ್ತಾ? ಅವ್ರ ಮನೆ ಮಠ, ಇಲ್ಲಿ ಶಾಲೆಯ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು, ಇಡೀ ರಾಜ್ಯದಲ್ಲಿರುವಂಥ ಎಷ್ಟೋ ಹಿರಿಯರು ಅವ್ರ ಹೆಂಡತಿರೆಲ್ಲ ಪಾಪ ಹಬ್ಬ ಮಾಡ್ದೇನೆ ಗಂಡು ಮಕ್ಕಳಿಗೆ ಅವ್ರ ಗಂಡಂದ್ರಿಗೆ ಬುತ್ತಿ ತಗೊಂಡು ಬಂದು ಆ ಹೋರಾಟದಲ್ಲಿ ಗಂಡಂದ್ರಿಗೆ ಊಟ ಕೊಡೋದನ್ನು ಕೂಡ ನಾನು ಕಣ್ಣಾರೆ ನೋಡಿದ್ದೀನಿ. ಈ ಭಾಗದ ಜನರ ಈ ಭವಣೆ ಕುಡಿಯುವ ನೀರಿಗಾಗಿ ಅವ್ರ ಅಂಗ್ಲಾಚ್ತಾರೆ ಇರೋದಿದೆಯಲ್ಲ, ಅದು ನಿಜಕ್ಕೂ ಯಾರಿಗೂ ಕೂಡ ಸಹಿಸ್ಕೊಳಕ್ ಆಗದೆ ಇರೋಂಥದ್ದು. ಬಹುಶಃ ನಾನು ಇದಕ್ಕೆ ಮೀರಿ ಈ ಹೋರಾಟಕ್ಕೆ ಈ ರೈತರಿಗೆ ಬೆಂಬಲವನ್ನು ಕೊಡ್ತಾ ಅದಕ್ಕೂ ಮೀರಿ ನಾನು ಭಗವಂತನಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಮುಂದಿನ ವರ್ಷನಾದರೂ ಈ ಭಾಗದ ಜನಕ್ಕೆ ಒಳ್ಳೆ ನೀರು ಬಂದು ನಾವೇ ಎಲ್ಲ ರಾಜ್ಯಗಳಿಗೂ ಕೊಡೋಷ್ಟು ನೀರು ಬರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಅದನ್ನು ಬಿಟ್ಟು ಈ ಹೋರಾಟ 58 ದಿನ ಆಯಿತು. ನೀವು ನೋಡಬೇಕು ಭಾವನವರೇ, ಇಲ್ಲಿರುವಂಥ ಅಮಾಯಕ ಜನರಿಗೆ
ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಲಿ ಇಳಿದು ಕುತ್ಕೊಂಡು ಕಿರ್ಚಾಡ್ತಾ ಇದ್ದಾರೆ. ಈ ಕೂಗು ಯಾರಿಗೆ ಮುಟ್ತಾ ಇದೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೂ ಕೂಡ ಆ ಕಲ್ಪನೆ ಇಲ್ಲ. ಬಹುಶಃ ನಾವಿಲ್ಲಿ ಹೋರಾಟ ಮಾಡಿಬಿಟ್ರೆ ನಮಗೆಲ್ಲೋ ನೀರು ಬಿಟ್ಬಿಡ್ತಾರೆ ಅನ್ನೋ ಕಲ್ಪನೆಯಲ್ಲಿದ್ದಾರೆ ಅಷ್ಟು ಅಮಾಯಕರು. ಇವರನ್ನ ಈ ಒಂದು ಹೋರಾಟದ ದಿಕ್ಕನ್ನ ಒಂದು ಸರಿಯಾದ ರೂಪಕ್ಕೆ ಕರ್ಕೊಂಡು ಹೋಗಿ ಈ ವಿಚಾರದಲ್ಲಿ ಯಾರಿಗೆ ಚುರುಕು ಮುಟ್ಟಬೇಕು ಅಥವಾ ಇದನ್ನ ಯಾರಿಗೆ ಕೇಳ್ಕೊಂಡ್ರೆ ಇದಕ್ಕೆ ನೀರು ಬಿಡ್ತಾರೋ ಅವ್ರನ್ನ ಕೇಳೋದು ತುಂಬ ಅವಶ್ಯಕತೆ ಇದೆ. ನನಗೆ ತಿಳಿದ ಮಟ್ಟಿಗೆ ಒಬ್ಬ ಪ್ರಜೆಯಾಗಿ ಅಥವಾ ಇದನ್ನ ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇರೋಳು ನಾನು. ಗೋವಾದವ್ರಿಗೆ ನೀರು ಬಿಡಿ ಅಂತ ಕೇಳ್ಬಿಟ್ರೆ ಅವ್ರು ಅಷ್ಟು ಸುಲಭವಾಗಿ ಬಿಡಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ಕಷ್ಟ ಇರುತ್ತೆ. ಅವರ ರಾಜ್ಯದಲ್ಲಿರುವಂಥ ಪ್ರಜೆಗಳು ಅದಕ್ಕೆ ಒಪ್ಪಿಗೆ ಕೊಡಬೇಕಲ್ಲ. ಆದರೆ ಗೋವಾದಲ್ಲಿರುವಂಥ ಪ್ರತಿಪಕ್ಷಗಳು ಹಾಗೂ ಆಡಳಿತ ಪಕ್ಷ ಇಬ್ಬರೂ ಕೂಡ ಮನಸ್ಸು ಮಾಡಬೇಕು. ನಮ್ಮ ರಾಜ್ಯದಲ್ಲಿರುವಂಥ ಪ್ರತಿಪಕ್ಷ ಹಾಗೂ ಆಡಳಿತ ಪಕ್ಷ ಇಬ್ಬರೂ ಮನಸ್ಸು ಮಾಡಬೇಕು. ಅಲ್ಲೂ ಎರಡು ಪಕ್ಷಗಳು ಮನಸ್ಸು ಮಾಡಬೇಕು, ಇಲ್ಲೂ ಎರಡು ಪಕ್ಷಗಳು ಮನಸ್ಸು ಮಾಡಬೇಕು. ಬಹುಶಃ ಇದು ಕೋರ್ಟಿಂದ ಆಚೆ ಕೂಡ ಇತ್ಯರ್ಥ ಆಗೋದಕ್ಕೆ ಸಾಧ್ಯ. ಈ ರಾಜ್ಯದಲ್ಲಿರುವಂತಹ ಎರಡು ಪಕ್ಷಗಳು ಭೇಟಿ ಮಾಡಿ ಮಾತುಕತೆ ಮೂಲಕ ಬಗೆಹರಿಸಕ್ಕೆ ಬಹುಶಃ ಆಗತ್ತೆ ಅನ್ನುವಂತ ನಂಬಿಕೆ ನಮ್ಮ ಎಲ್ರಿಗಿದೆ. ನಾವು ಕೇಳ್ತಾ ಇರೋದು ಕೇವಲ 7 TMC ನೀರು. ಬಹುಶಃ ಅದನ್ನ ಎರಡೂ ರಾಜ್ಯದ ಎರಡೂ ಪಕ್ಷದ ಎಲ್ಲಾ ನಾಯಕರು ಕೂತು ಮಾತಾಡಿ ಈ ಭಾಗದ ಜನಕ್ಕೆ ಕುಡಿಯಕ್ಕಾದ್ರೂ ನೀರು ಕಲ್ಪಿಸ್ಕೊಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಈ ಜನನೂ ಇದ್ದಾರೆ. ಈ ಹೋರಾಟಕ್ಕೆ ಶಕ್ತಿ ಕೊಡ್ಲಿ ಅಂತ ನಾನು ಭಗವಂತನ ಕೇಳ್ಕೊಳ್ತೀನಿ. ಖಂಡಿತವಾಗಿಯೂ ಕೂಡ ಅದರ ಜೊತೆಗೆ ನೀವೊಂದು ಮಾತು ಹೇಳಿದ್ರಿ ಶ್ರುತಿ ಅವರೇ, ಅವರ ಕೂಗು ಯಾರಿಗೆ ತಲುಪಬೇಕೋ ಅದು ಕೂಡ ಅವರಿಗೆ ಗೊತ್ತಿಲ್ಲ ಅಂತ. ಆ ಕೆಲಸವನ್ನ ಖಂಡಿತ ನಾವು ದಿನಂಪ್ರತಿ ಮಾಡ್ತಾ ಇದ್ದೀವಿ ಹಾಗೂ ಆ ಚುರುಕು ಮುಟ್ಟಿಸುವಂತಹ ಪ್ರಯತ್ನವನ್ನ ನಾವು ಖಂಡಿತವಾಗಿಯೂ ಮಾಡ್ತೀವಿ. ಮಾಧ್ಯಮವೂ ಕೂಡ ಉತ್ತರ ಕರ್ನಾಟಕದ ಜನರ ನೀರಿನ ಬವಣೆಯ ನಿರಂತರ ವರದಿಯನ್ನ ನಾವು ಜನರ ಮುಂದೆ ಇಡ್ತಾ ಇದ್ದೀವಿ. ಈ ಮೂಲಕ ಆದ್ರೂ ರಾಜಕಾರಣವನ್ನ ಮಾಡ್ತಾ ಇರುವ ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ಬೇಕು ಅನ್ನೋದು ನಮ್ಮ ಆಶಯ. ಎಸ್ ಮಂಗಳವ್ರೆ, ಆಗಷ್ಟೇ ಹೇಳಿದ್ರು ಚೇತನ್ ಅವ್ರು ಹೇಳಿದ ಮಾತು ಏನು ಅವ್ರು ಹೇಳಿದ್ರು ಅಂತಂದರೆ, ಶ್ರುತಿ ಅವರು ಸ್ವಲ್ಪ ಅದನ್ನು ಸರಿಯಾಗಿ ತಗೊಳ್ಳಿಲ್ಲ ಅಂದ್ಕೊಳ್ತೀನಿ. ಅವರು ಪ್ರಧಾನಮಂತ್ರಿಯವರಿಂದ ನಮಗೆ ನೆಗೆಟಿವ್ ಆಗಿ ಬಂತು ಅಂತಂದರೆ ಅವ್ರು ಏನು ಹೇಳಿದ್ದಾರೆ ಗೊತ್ತಾ, ಅಲ್ಲಿ ಹೋದಾಗ ನಿಯೋಗಕ್ಕೆ ನೀವು ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕ ರಾಜ್ಯದವರು ನೀವು ಕೂತ್ಕೊಂಡು ಮಾತಾಡಿ ಆಮೇಲೆ ನನ್ನ ಹತ್ರ ಬನ್ನಿ ಅಂತ ಹೇಳಿದ್ರಂತೆ. ಇದೊಂಥರ ನೆಗೆಟಿವ್. ಯಾಕೆ ಅಂತಂದರೆ ನೋಡಿ, ಇವಾಗ ನಾನು ಅವತ್ತು ಕೂಡ ಒಂದು ಡಿಸ್ಕಷನಲ್ಲಿ ಹೇಳ್ತಾ ಇದ್ದೆ, ಇವಾಗ ಅಣ್ಣ ತಮ್ಮಂದಿರು ತಾವೇ ಜಗಳನ ಸರಿಪಡಿಸ್ಕೊಂಡು ಬಿಟ್ರೆ ಅಪ್ಪನ ಕೆಲಸ ಏನು? ಅಪ್ಪನ ಹತ್ರ ಯಾಕೆ ಹೋಗಿರ್ತಾರೆ ಅಂದರೆ ಅವ್ನು ನನ್ನ ಮಾತು ಕೇಳ್ತಿಲ್ಲ, ಇವ್ರು ನನ್ನ ಮಾತು ಕೇಳ್ತಿಲ್ಲ ಅಂತ ಹೋಗಿರ್ತಾರೆ. ಅದಕ್ಕೆ ಅವರವರೇ ರಾಜಿ ಆಗಿಬಿಟ್ರೆ ಇವ್ರದ್ದೇನು ಕೆಲಸ ಇದೆ ಅಲ್ಲಿ ಮಾತಾಡುವಂಥದ್ದು? ಇವಾಗ ನೋಡಿ, ನಾನು ಅವತ್ತು ಕೂಡ ಹೇಳಿದ್ದೆ, ಗೋವಾದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಎರಡರಲ್ಲೂ ಕೂಡ BJP ಸರ್ಕಾರ ಇದೆ. BJP ಸರ್ಕಾರ ಇದ್ದಾಗ ನಮ್ಮ ರಾಷ್ಟ್ರದ ತಂದೆ ಅಂತ ನಾವು ಅಂದ್ಕೊಂಡ್ರೆ ಇವತ್ತು ನರೇಂದ್ರ ಮೋದಿ ಅವ್ರನ್ನ ದಯವಿಟ್ಟು ಅವರು ಆ ರಾಜ್ಯಗಳ ಪ್ರತಿನಿಧಿಗಳನ್ನು ಮತ್ತು ನಮ್ಮ CMನ ಕರೆದು ಮಾತಾಡಿಸಿ ಒಂದು ಹೊಂದಾಣಿಕೆ ಮಾಡೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಆಮೇಲೆ ಇನ್ನೊಂದು ವಿಷಯ, ಸುಮಾರು 45 TMC ನೀರು ನಮಗೆ ಸೇರಬೇಕಾಗಿರೋದು ಅದು ನ್ಯಾಯಾಧಿಕರಣದ ಮುಂದಿದೆ. ಅದಿರಲಿ, ಅದು ತೀರ್ಪು ಬರ್ತಾ ಇರಲಿ. ಆದರೆ ಈಗ ಸದ್ಯಕ್ಕೆ ನಾವು ಬಹಳ ವಿಶೇಷವಾಗಿ ಅರ್ಜೆಂಟಾಗಿ ಕೇಳ್ತಾ ಇರೋದು ಏನು ಅಂತಂದರೆ 7.5 TMC ನೀರನ್ನ ಕುಡಿಯೋದಕ್ಕೆ ಕೊಡಿ ಅಂತ. ನಾನು ನಿಮಗೆ ಹೇಳಿದೆ, ನರಗುಂದ್ ಮತ್ತು ನವಲಗುಂದಕ್ಕೆ ನಾನು ಭೇಟಿ ಕೊಟ್ಟಾಗ ಎಷ್ಟು ಅಮಾಯಕರಾಗಿದ್ದಾರೆ ಆ ಜನ. ಅವ್ರ ಜೊತೆ ಕೂತಾಗ ಅಲ್ಲಿನ ಬಿಸಿಲಿನ ತಾಪ, ಕುಡಿಯೋ ನೀರನ್ನು ಒಬ್ರು ಹೇಳ್ತಾ ಇದ್ರು ನನಗೆ, ಹೊಟ್ಟೆ ತುಂಬ ನೀರು ಕೂಡ ಕುಡಿಯಲ್ಲ ಮೇಡಮ್ ನಾವು, ಇವಾಗಿನಾರು ಎಲ್ಲ ನೀರು ಈಗಲೇ ಕುಡಿದ್ಬಿಟ್ರೆ ಆಮೇಲೆ ಕುಡಿಯೋಕ್ಕೆ ನೀರು ಸಿಗಲ್ಲ ಅನ್ನೋ ಮಟ್ಟಕ್ಕೆ ಅವ್ರು ಯೋಚನೆ ಮಾಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಒಂದು ಬೋರ್ಡ್ ಹಿಡ್ಕೊಂಡು ಅಲ್ಲಿ ಹೋರಾಟಕ್ಕೆ ಬರ್ತಾರೆ ಅಂದರೆ ಎಷ್ಟು ಹೊಟ್ಟೆ ಉರಿಬಹುದು ಯೋಚನೆ ಮಾಡಿ. ಎಸ್, ಖಂಡಿತವಾಗಿಯೂ ಕುಡಿಯೋ ನೀರಿಗೆ ಬರ ಅಂದರೆ ಅವರ ಬವಣೆಯ ನೋವನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. 2 ದಿನ ನಮ್ಮ ನಲ್ಲಿಗಳಲ್ಲಿ ನೀರು ಬರಲಿಲ್ಲ ಅಂದರೆ ಪದರಗುಟ್ಟಿ ಹೋಗುವಂತಹ ಸ್ಥಿತಿಯಲ್ಲಿ ನಾವು ಬೆಂಗಳೂರಿಗರಿದ್ದೀವಿ. ಆದರೆ ಉತ್ತರ ಕರ್ನಾಟಕದ ಜನರಿಗೆ 15 ದಿನ 10 ದಿನಗಳಿಗೆ ಒಮ್ಮೆ ಕುಡಿಯುವ ನೀರು ಸರಬರಾಜಾಗುತ್ತೆ. ಅಲ್ಲದೆ ನೀರಿನ ಬವಣೆಯಲ್ಲಿ ಬೆಂದು ಹೋಗ್ತಿದ್ದಾರೆ ಆ ಜನ. ಅಂದರೆ ಅವರ ನೀರಿನ ಸಮಸ್ಯೆ, ಅವರ ಜೀವಜಲದ ಸಮಸ್ಯೆ ಎಷ್ಟು ಅನ್ನೋದನ್ನ ನಾವು ಅಂದಾಜಿಸಬಹುದಾಗಿದೆ. ಚರ್ಚೆ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.